ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಹೌ ಟು ಚೂಸ್ ದ ಬೆಸ್ಟ್ ಮೋಟರ್ ಸೈಕ್ಲಿಂಗ್ ಬ್ರ್ಯಾಂಡ್ ಫಾರ್ ಯು. ಸೊ ಈ ಕ್ವಶನ್ ಐ ನೋ ಶುಡಂಟ್ ಬಿ ಡಿಸ್ಕಸ್ಡ್ ಅಟ್ ಆಲ್, ಬಿಕಾಸ್ ನಾನು ಎಷ್ಟೊಂದು ನೀವು ಡಿಸ್ಕಷನ್ಸ್ ನೋಡಿರ್ಬೋದು ಮೋಟರ್ ಸೈಕ್ಲಿಂಗ್ ಬಗ್ಗೆ. ನಾನು ನಿಮ್ಮದು ರಿಕ್ವೈರ್ಮೆಂಟ್ಸ್ನ ತಿಳ್ಕೊಂಡು ಬೇಸ್ಡ್ ಆನ್ ದಟ್ಟು ಬೈಕ್ನ ನಿಮಗೆ ಆಪ್ಷನ್ಸ್ ಕೊಟ್ಟು ಅದರಲ್ಲಿ ನೀವು ಬೇಸಿಕಲಿ ನಿಮ್ಮ ಬ್ರ್ಯಾಂಡ್ ಯಾವ್ದು ಇಷ್ಟ ಅಂತ ನೀವು ಚೂಸ್ ಮಾಡ್ತೀರಾ. ಬಟ್ ಐ ನೋ ಇವಾಗಿರೋ ವರ್ಲ್ಡಲ್ಲಿ, ಸೋಷಿಯಲ್ ಮೀಡಿಯಾ ಆ್ಯಂಡ್ ಅದರ್ ವರ್ಲ್ಡಲ್ಲಿ ಪೀಪಲ್ ಆರ್ ವೆರಿ ಮಚ್ ಬ್ರ್ಯಾಂಡ್ ಬೌಂಡ್ ಇದ್ದಾರೆ. ಲೈಕ್ ಹೇಟರ್ಸು, ಫ್ಯಾನ್ ಬಾಯ್ಸು ಈ ಥರ ಎಲ್ಲ ಇರಬೇಕಾದ್ರೆ ನಿಮಗೆ ಇಲ್ಲಿ ನಾನು ಬೈಯಿಂಗ್ ಡಿಸಿಷನಲ್ಲಿ ಈಸಿ ಮಾಡೋಕ್ಕೆ ಈ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇರೋದು. ಆ್ಯಂಡ್ ಈ ಟಾಪಿಕ್ದು ಡಿಸ್ಕಷನ್ ಬಂದ್ಬಿಟ್ಟು ಈಸ್ ಮೇನ್ಲಿ ರಿಗಾರ್ಡಿಂಗ್ ಕನ್ಫ್ಯೂಷನ್ ಯು ಹ್ಯಾವ್ ವೈಲ್ ಚೂಸಿಂಗ್ ಅ ಬ್ರ್ಯಾಂಡ್. ಸೊ ಇದು ಐ ನೋ ದಿಸ್ ಟಾಪಿಕ್ ಇಟ್ ಸೆಲ್ಫ್ ಇಸ್ ಅ ಕ್ಲಿಕ್ ಬೇಡ್ ನಾನು ಮಾಡಿರೋದು. ಆಬ್ವಿಯಸ್ಲಿ ದಿರ್ ಇಸ್ ನೋ ಬೆಸ್ಟ್ ಮೋಟರ್ ಸೈಕ್ಲಿಂಗ್ ಬ್ರ್ಯಾಂಡ್ ಅಂತ. ಎಲ್ಲ ಮೋಟರ್ ಸೈಕ್ಲಿಂಗ್ ಬ್ರ್ಯಾಂಡಲ್ಲೂ ಏನೋ ಒಂದು ಪಾಸಿಟಿವ್ ಇರುತ್ತೆ, ಸಮ್ ನೆಗೆಟಿವ್ಸ್ ಇರುತ್ತೆ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಚೂಸ್ ಬಿಟ್ವೀನ್. ಆ್ಯಂಡ್ ಐ ಆಮ್ ಮೋಸ್ಟ್ಲಿ ಡಿಸ್ಕಸಿಂಗ್ ದ ಮಾಸ್ ಮಾರ್ಕೆಟ್ ಸೆಗ್ಮೆಂಟು. ಸೊ ಅಂಡರ್ 5 lakhs, ಅಂಡರ್ 6 lakhs ಅಂತಲೇ ಹೇಳ್ಬೋದು. ಸೊ ಆ ಸೆಗ್ಮೆಂಟಲ್ಲಿ ನಾನು ನಿಮಗೆ ಬೈಕ್ ಚೂಸ್ ಮಾಡಬೇಕಾದ್ರೆ ಯಾವ ಥರ ನೀವು ಬ್ರ್ಯಾಂಡ್ನ ಚೂಸ್ ಮಾಡಬೇಕು, ಬಿಕಾಸ್ ಐ ಸಿಂಪ್ಲಿ ಪುಟ್ ಫಾರ್ವರ್ಡ್ ನಾನು ಹೇಳ್ತೀನಿ ದಟ್ ದರ್ ಇಸ್ ನೋ ಒನ್ ಬ್ರ್ಯಾಂಡ್ ವಿಚ್ ಗಿವ್ಸ್ ಯು ಎವ್ರಿಥಿಂಗ್. ಸೊ ಆ ಥರ ಇರಬೇಕಾದ್ರೆ ಹೌ ಟು ಚೂಸ್ ಯುವರ್ ಬ್ರ್ಯಾಂಡ್. ಸೊ ಇಲ್ಲಿ ಬ್ರ್ಯಾಂಡ್ ಡಿಸಿಷನ್ ಬಂದೇ ಬರುತ್ತೆ. ನನಗೆ ಎಲ್ಲಿ ಬರುತ್ತೆ ಅಂತ ನಿಮ್ಮದು ಡಿಸಿಷನ್ ಮೇಕಿಂಗಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ಲಿ ದ ಒನ್ ಥಿಂಗ್ ಐ ವಾಂಟ್ ಟು ಸೇ ಇಸ್, ಈವನ್ ಬಿಫೋರ್ ಐ ಸ್ಟಾರ್ಟ್ ದಿಸ್ ಕಾನ್ವರ್ಸೇಷನ್, ಯು ಶುಡ್ ನೆವರ್ ಚೂಸ್ ದ ಬ್ರ್ಯಾಂಡ್ ಫಸ್ಟ್. ಯು ಶುಡ್ ಆಲ್ವೇಸ್ ಚೂಸ್ ದ ಬೈಕ್ ಫಸ್ಟ್ based on your initial requirement, and then you should go for the brand. If you get the bike of that particular brand but nimga bike nimge ishta agilla, then you should go for the brand, but without giving your initial requirements. I know ನಾನು ತುಂಬ ಜಾರ್ಗನ್ಸು ತುಂಬ ಇಂಗ್ಲೀಷ್ ಯೂಸ್ ಮಾಡಿದ್ದೀನಿ. ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಅಂತ. ದ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನಕ್ಕೆ ಬ್ರ್ಯಾಂಡಲ್ಲಿ ಪಿಕ್ಚರ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಜನರಲಿ ಯಾವ ಥರ ಜನ ಬೈ ಮಾಡ್ತಾ ಇರೋದು ಇವಾಗ ರೀಸೆಂಟ್ಲಿ, ಬಿಕಾಸ್ ಇವಾಗ ಟ್ರೆಂಡಲ್ಲಿದ್ದರೆ ಮಾತ್ರ ಜನ ಬೈ ಮಾಡೋದು. ಐ ಆಮ್ ನಾಟ್ ಸೀಯಿಂಗ್ ಲಾಟ್ ಆಫ್ ಪೀಪಲ್ ಬೈಯಿಂಗ್ ವೆರಿ ಓಲ್ಡ್ ಬೈಕ್ಸ್. ಅಂದರೆ ಓಲ್ಡ್ ಬೈಕ್ಸ್ ಅಂದರೆ ಲೈಕ್ ಬೈಕ್ ಆಲ್ರೆಡಿ ಲಾಂಚ್ ಆಗಿಬಿಟ್ಟಿದೆ ತುಂಬ ವರ್ಷ ಆದಮೇಲೆ, ಆ್ಯಂಡ್ ದೇ ಆರ್ ಪ್ಲಾನಿಂಗ್ ಟು ಬೈ ದಟ್ ಬೈಕ್. ಆ ಥರ ಬೈ ಮಾಡೋದು ತುಂಬ ಕಮ್ಮಿ ನಾನು ನೋಟಿಸ್ ಮಾಡಿರೋದು. ಪೀಪಲ್ಗೆ ದೇ ವಾಂಟ್ ದ ಲೇಟೆಸ್ಟ್ ಬೈಕ್, ಜಸ್ಟ್ ಲೈಕ್ ದ ಲೇಟೆಸ್ಟ್ ಮೊಬೈಲ್ ಫೋನ್ ಯಾವ ಥರ ಬೇಕು ಆ ಥರ. ಸೊ ಇಲ್ಲಿ ಯಾವ ಥರ ಟ್ರೆಂಡ್ ಫಾಲೋ ಆಗ್ತಾ ಇದೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲೂ ಮೆನ್ಷನ್ ಮಾಡಿದ್ದೆ, ದರ್ ಇಸ್ ಅನ್ ಯೂಶುವಲ್ ಡ್ರಿಲ್. ಸೊ ಡ್ರಿಲ್ ಏನು ಅಂತ ಹೇಳ್ತೀನಿ, ಆ್ಯಂಡ್ ನೀವು ಈ ಡ್ರಿಲ್ಲಲ್ಲಿ ಏನು ನೋಟಿಸ್ ಮಾಡಬೇಕು ಅಂತ ಹೇಳ್ತೀನಿ. ಜನರಲಿ ವೆನ್ ವೆಹಿಕಲ್ ಆರ್ ಅ ಬ್ರ್ಯಾಂಡ್ ಲಾಂಚಸ್ ಅ ಮೋಟರ್ ಸೈಕಲು, ಅದರದ್ದು ಪರ್ಪಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಬಟ್ ಲೆಟ್ಸ್ ಕೀಪ್ ಇಟ್ ಫಾರ್ ದ ಲೇಟರ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ಫಸ್ಟ್ ನಿಮಗೆ ಲಾಂಚ್ ಬಂದಾಗ ನಿಮಗೆ ಓಕೆ ಆ ಬೈಕ್ ಬಗ್ಗೆ ಒಂದು ಒಳ್ಳೆ ಇಂಪ್ರೆಷನ್ಸ್ ಬರುತ್ತೆ. ಲಾಂಚ್ ಆಯಿತು, ನೋಡೋಕೆ ಚೆನ್ನಾಗಿದೆ, ಇದು ಸಖತ್ತಾಗಿ ಸೌಂಡ್ ಆಗ್ತಾ ಇದೆ. ಸೊ ದೀಸ್ ಆರ್ ದ ಇನಿಷಿಯಲ್ ಇಂಪ್ರೆಷನ್ಸ್ ನಿಮಗೆ ಬರುತ್ತೆ. ಸೊ ಜನರಲಿ ಡೋಂಟ್ ಫಾಲ್ ಫಾರ್ ದ ಇನಿಷಿಯಲ್ ಇಂಪ್ರೆಷನ್ಸ್, ಬಿಕಾಸ್ ದೇರ್ ಆರ್ ಮೆನಿ ಬೈಕ್ಸ್. ಸೊ ಇನಿಷಿಯಲಿ ಅದು ಇಂಪ್ರೆಸ್ ಮಾಡಲ್ಲ, ಬಟ್ ಲೇಟರ್ ಆನ್ ಪೀಪಲ್ ಲೈಕ್ ಹಾರ್ಲಿ ಡೇವಿಡ್ಸನ್ X440 ಒಂದು ಪ್ರೈಮ್ ಎಕ್ಸಾಂಪಲು. ಬಿಕಾಸ್ ಅದನ್ನು ಟ್ರಯಂಫ್ ಲಾಂಚ್ ಟೈಮಲ್ಲಿ ಲಾಂಚ್ ಮಾಡೋದ್ರಿಂದ ಜನಗೆ ಅದು ಇಷ್ಟ ಆಗಲಿಲ್ಲ ಬೈಕು, ಬಟ್ ಲೇಟರ್ ಆನ್ ಪೀಪಲ್ ಲೈಕ್ ದಟ್ ಬೈಕ್. ಸೊ it is not necessary, but anyway, Triumph is still for me is a better bike than Harley Davidson even now, but it was not such a bad vehicle like people consider initially. So initial impression nimge obviously excitement create ಮಾಡುತ್ತೆ, but don't take it very seriously. Wait for some time. So next ಬಂದ್ಬಿಟ್ಟು ಅದರದ್ದು ಫಸ್ಟ್ ರೈಡ್ ರಿವ್ಯೂ ಬರುತ್ತೆ. ಸೊ ಫಸ್ಟ್ ರೈಡ್ ರಿವ್ಯೂ ಅಲ್ಲಿ ಲಾಟ್ ಆಫ್ ಪೀಪಲ್ ಕನ್ಸಿಡರ್ ಇಟ್ ಆಸ್ ಅ ರಿವ್ಯೂ. ಸೊ ರಿವ್ಯೂ ಥರ ಯಾವತ್ತೂ ಕನ್ಸಿಡರ್ ಮಾಡಬೇಡಿ. ಇಟ್ ಯೂಶಲಿ ದ ಲೈಕ್ ಕಂಟೆಂಟ್ ಕ್ರಿಯೇಟರ್ಸು ಆರ್ ಮೋಟರ್ ಸೈಕ್ಲಿಂಗ್ ಜರ್ನಲಿಸ್ಟು, ಅವ್ರಿಗೆ ದೇ ಆರ್ ಪೇಡ್ ಟು ಸ್ಟೇ ದೇರ್ ಆ್ಯಂಡ್ ಮೇಕ್ ದ ರಿವ್ಯೂಸ್. ಸೊ ಐ ವೋಂಟ್ ಸೇ ನಾನು ಅವ್ರ ಜಾಗದಲ್ಲಿ ಇದ್ದಿದ್ದರೆ ಐ ವಿಲ್ ನೆವರ್ ಮೇಕ್ ಅ ನೆಗೆಟಿವ್ ರಿವ್ಯೂ. ನಾನು ಜಸ್ಟು ಆ ಗಾಡಿ ಬಗ್ಗೆ ಏನು ನನಗೆ ಒಂದು ಪಾಸಿಟಿವ್ ಆಗಿ ಒಂದು ಇನಿಷಿಯಲ್ ಇಂಪ್ರೆಷನ್ ಹೇಳ್ತೀನಿ. ಆ್ಯಂಡ್ ಮೋಸ್ಟ್ಲಿ ಐ ವಿಲ್ ಬಿ ಡಿಸ್ಕಸಿಂಗ್ ದ ಕೇಪಬಿಲಿಟಿ ಆಫ್ ದ ಬೈಕ್. ಸೊ ನೀವು ಆ ಜಾಗದಲ್ಲಿ ಇದ್ದಿದ್ದರೆ ಯು ವುಡ್ ಹ್ಯಾವ್ ಡನ್ ದ ಸೇಮ್ ಥಿಂಗ್. ಸೊ ನಾನು ಆ ಜಾಗದಲ್ಲಿ ಐ ವುಡ್ ಹ್ಯಾವ್ ಡನ್ ದ ಸೇಮ್ ಥಿಂಗ್. ಆ್ಯಂಡ್ ವಾಟ್ ಯು ಶುಡ್ ಬಿ ಲುಕಿಂಗ್ ವೆನ್ ಎವರ್ ಸಂಬಡಿ ಡಸ್ ದ ಫಸ್ಟ್ ರೈಡ್ ರಿವ್ಯೂ ಇಸ್, ಯು ಶುಡ್ ಓನ್ಲಿ ಲುಕ್ ಫಾರ್ ದ hints in what the bike is about and ಏನದ್ರ ಕೇಪಬಿಲಿಟೀಸು, ಬೇಸಿಕ್ ಕೇಪಬಿಲಿಟೀಸ್ ಏನು ಆ ಬೈಕ್ದು, ಆಲ್ ದೋಸ್ ಥಿಂಗ್ಸ್ ನಿಮಗೆ ಗೊತ್ತಾಗ. ಫಾರ್ ಎಕ್ಸಾಂಪಲ್ ಸಸ್ಪೆನ್ಷನ್ ಸೆಟಪ್ ಯಾವ ಥರ ಇದೆ, ಆ್ಯಂಡ್ ಹೌ ಇಸ್ ದ ಬೇಸಿಕಲಿ ಬೈಕ್ ಆನ್ ದ ರೋಡ್, ಆಫ್ ದ ರೋಡ್, ಎಲ್ಲಿ ದ ರೈಡರ್ ಇಸ್ ಗೆಟಿಂಗ್ ವೆರಿ ಎಕ್ಸೈಟೆಡ್ ಅಬೌಟ್. ಸೊ ಒಂದು ಬೇಸಿಕ್ ಇಂಪ್ರೆಷನ್ ಮಾತ್ರ ನಿಮಗೆ ಕೊಡುತ್ತೆ ಅದು. ಸೊ ಬೇಸಿಕ್ ಇಂಪ್ರೆಷನ್ದು ಬೇಸಿಕ್ ಇನಿಷಿಯಲ್ ಹಿಂಟ್ಸ್ ಅಬೌಟ್ ದ ಬೈಕ್ ಕೊಡುತ್ತೆ. ಅದನ್ನು ಇನ್ನೂ ನಿಮಗೆ ಇಟ್ ವಿಲ್ ನಾಟ್ ಮೇಕ್ ಯು ಬೈ ದ ಬೈಕ್, ಬಿಕಾಸ್ ಅಲ್ಲಿ ನೀವು ಬೈ ಮಾಡಬಾರ್ದು. ಯು ಶುಡ್ ವೇಟ್ ಫಾರ್ ದ ಅರ್ಲಿ ಬೈಯರ್. ಸೊ ಏನು ಮಾಡಬೇಕಂದ್ರೆ, ಓಕೆ ಇವರು ಫಸ್ಟ್ ರೈಡ್ ರಿವ್ಯೂ ಆಯ್ತಲ್ಲ, ನೆಕ್ಸ್ಟ್ ಬಂದು ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿರೋ ಸಾಕಷ್ಟು ಜನ ಇರ್ತಾರೆ, ಇಮೋಷ್ನಲ್ ಬೈಯರ್ಸ್ ಸಾಕಷ್ಟು ಜನ ಇರ್ತಾರೆ. ಲೆಟ್ ದೆಮ್ ಬೈ ದ ಬೈಕ್ ಫಸ್ಟ್. ಸೊ ಅವರು ಬೈ ಮಾಡಾದ್ಮೇಲೆ ಅವರು ದೆನ್ ದೇ ವಿಲ್ ಸ್ಟಾರ್ಟ್ ಪೋಸ್ಟಿಂಗ್ ಆನ್ ದ ಯೂಟ್ಯೂಬ್ ಆರ್ ಅದರ್ ಸೋಷಿಯಲ್ ಮೀಡಿಯಾ ಅವ್ರದ್ದು ರಿವ್ಯೂಸ್ನ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರದ್ದು ಯೂಸರ್ ಎಕ್ಸ್ಪೀರಿಯನ್ಸ್ ರಿವ್ಯೂ. ಸೊ ನೀವು ಅಟ್ಲೀಸ್ಟ್ ಫಾರ್ 3 months ಟೈಮ್ ನೀವು ವೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಕ್ಲಿಯರ್ ಪಿಕ್ಚರ್ ಆಫ್ ಎಕ್ಸಾಕ್ಟ್ಲಿ ಏನು ಆ ಬೈಕು ಅಂತ. ಸೊ ಇಲ್ಲಿ ಅವ್ರದ್ದು ರೈಡ್ ರಿವ್ಯೂಸಲ್ಲಿನೂ ತುಂಬ ಜನ
I know, see, the first impression or the first ride review is okay, but where people actually get into the rabbit hole ಎಲ್ಲಿ ಅಂದರೆ ಎಲ್ಲೆಲ್ಲೋ ಕಳೆದೋಗ್ಬಿಡ್ತಾರೆ ಎಲ್ಲಿ ಅಂದರೆ ವೆನ್ ದೇ ಸ್ಟಾರ್ಟ್ ಲುಕಿಂಗ್ ಆಟ್ ಸೋ ಮೆನಿ ಪೀಪಲ್ಸ್ ಯೂಸರ್ ರಿವ್ಯೂ. ಏನಕ್ಕೆ ನೀವು ಯೂಸರ್ ರಿವ್ಯೂ ನೋಡಬೇಕಾದ್ರೆ ಯು ಶುಡ್ ಕನ್ಸಿಡರ್ ವೆದರ್ ದ ಯೂಸರ್ ಇಸ್ ಕೇಪಬಲ್ ಇನಫ್ ಟು ಲೈಕ್ ಎಕ್ಸ್ಪ್ಲೇನ್ ಯು ಇನ್ ಅ ಪ್ರಾಪರ್ ವೇ. ಬಿಕಾಸ್ ಆ ಯೂಸರೇ ಕೇಪಬಲ್ ಇರಲ್ಲ, ಅವನು ಬೆಟರ್ ರೈಡರ್ ಇರಲ್ಲ, ಅವನು ರಾಂಗ್ ಬೈಕ್ ತೊಗೊಂಡಿರ್ಬೋದು, ಅವನು ಅವನು ಸರಿಯಾಗಿ ಯೂಸ್ ಮಾಡ್ದೇನೋ ಇರ್ಬೋದು. ದೇರ್ ಮಟ್ ಬಿ ಸೋ ಮೆನಿ ಸಿನಾರಿಯೋಸ್ ರಿಗಾರ್ಡಿಂಗ್ ದಟ್. ಸೊ ನೀವು ಅವ್ನ ರಿವ್ಯೂನ ಯು ಶುಡ್ ನಾಟ್ ಟೇಕ್ ಇಟ್ ಆನ್ ಪೇಪರ್, ಅಂದರೆ ಅವ್ನು ಹೇಳಿದ್ದು ನಿಜವಾದ ಸತ್ಯ ಅಂತ ತಿಳ್ಕೊಬಾರ್ದು. ನೀವು ಒಂದು ಹೇಳೋದ್ರಲ್ಲಿ ನೀವು ಪಾಯಿಂಟ್ಸ್ನ ನೀವು ನೋಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಜನರಲಿ ಏನು ನೀವು ಲೈಕ್ ನೋಟ್ ಮಾಡ್ಬೋದು ಅಂದರೆ ಬೇಸಿಕಲಿ ಇಶ್ಯೂಸ್ ಏನೇನು ಬರ್ತಾ ಇದೆ ಬೈಕಲ್ಲಿ ಅಂತ ನೋಟ್ ಮಾಡಬೇಕು. ಆ್ಯಂಡ್ ಯು ಶುಡ್ ಕನ್ಸಿಡರ್ ವಿತ್ ಡಿಫ್ರೆಂಟ್ ಲೈಕ್ ಓನರ್ಸ್ ಜೊತೆ ಕನ್ಸಿಡರ್ ಮಾಡಬೇಕು. ಅವರು ಏನೇನು ರಿವ್ಯೂ ಕೊಟ್ಟಿದ್ದಾರೆ, ಏನೇನು ಕಾಮನ್ ಪಾಯಿಂಟ್ಸ್ ನಿಮಗೆ ಅಲ್ಲಿ ಸಿಕ್ತು ಅಂತ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ನೀವು ಹಂಟರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ನಿಮಗೆ ರೇರ್ ಸಸ್ಪೆನ್ಷನ್ ಸ್ಟಿಫ್ ಆಗಿದೆ. ಸೊ ಇಫ್ ಎವ್ರಿ ಒನ್ ಇಸ್ ಸೇಯಿಂಗ್ ದಟ್, ಆ್ಯಂಡ್ ನಾನು ಹೇಳಿದ್ದೀನಿ ರಿವ್ಯೂ ಅಲ್ಲಿ, ರೀಸೆಂಟ್ ಓನರ್ಶಿಪ್ ರಿವ್ಯೂ ಅಲ್ಲಿ. ಸೊ ಆಬ್ವಿಯಸ್ಲಿ ಅದು ರೇರ್ ಸಸ್ಪೆನ್ಷನ್ ಸ್ಟಿಫ್ ಆಗಿದೆ ಆ್ಯಂಡ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಗಿವನ್ ಯು ಸೊಲ್ಯೂಷನ್ ಅಂತ ನಾನು ಸೊಲ್ಯೂಷನ್ ಕೊಟ್ಟಿದ್ದೀನಿ, ಕ್ಲಾಸಿಕ್ ಸಸ್ಪೆನ್ಷನ್ ಜೊತೆ ಸ್ವಾಪ್ ಮಾಡಿ ಅಂತ. ಸೊ ನೀವು ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ದ್ಯಾಟ್ ಈಸ್ ದ ಫಸ್ಟ್ ಥಿಂಗು. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಿಮಗೆ ಆ ಗಾಡಿದು ಯಾವ ಥರ ಸರ್ವಿಸಿಂಗ್ ಇದೆ ಆ್ಯಂಡ್ ಏನು ಸ್ಪೇರ್ ಪಾರ್ಟ್ಸ್ ಏನು ಕಾಸ್ಟ್ ಇದೆ, ಇದೆಲ್ಲ ಒಂದು ಐಡಿಯಾ ಬಂದುಬಿಡುತ್ತೆ. ಸೊ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಲಿವಿಂಗ್ ವಿತ್ ದಿಸ್ ಬೈಕ್ ನೀವು ಏನೇನು ಕಾಂಪ್ರಮೈಸಸ್ ಮಾಡಬೇಕಂತ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಎವ್ರಿಥಿಂಗ್ ನೀವು ಒಂಥರ ಪಾಸಿಟಿವ್ ಆಗಿ ನೋಡ್ಬೋದು. ಎಲ್ಲನೂ ಪರ್ಫೆಕ್ಟ್ ಆಗಿರುತ್ತೆ ಅಂತ ನೀವು ಬೈಕ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬೈ ಮಾಡಿದ್ರೆ ಯು ವಿಲ್ ಆಲ್ವೇಸ್ ಬಿ ಡಿಸಪಾಯಿಂಟೆಡ್. ಯು ಶುಡ್ ಸಿ ವಾಟ್ ದ ನೆಗೆಟಿವ್ಸ್ ದ ಬೈಕ್ ಹ್ಯಾಸ್ ಆ್ಯಂಡ್ ಆ ನೆಗೆಟಿವ್ಸ್ ಜೊತೆ ಕ್ಯಾನ್ ಯು ಲಿವ್ ಅಲಾಂಗ್ ವಿತ್ ದ ಬೈಕ್. ಸೊ ಇದನ್ನು ಕನ್ಸಿಡರ್ ಮಾಡಿ, ಲೈಕ್ ಸರ್ವಿಸಿಂಗ್ ಕಾಸ್ಟ್ ಜಾಸ್ತಿ ಇರ್ಬೋದು, ಪಾರ್ಟ್ಸ್ ಅವೈಲಬಿಲಿಟಿ ಇಲ್ದಿರ್ಬೋದು, ಇಲ್ಲ ಪಾರ್ಟ್ಸ್ ಕಾಸ್ಟ್ ಜಾಸ್ತಿ ಇರ್ಬೋದು, ವಾಟ್ ಎವರ್ ಇಟ್ ಈಸ್ ನೀವು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಆರ್ ಬೇಸಿಕಲಿ ಸಮ್ ಇಶ್ಯೂಸ್ ಬಂದೇ ಬರುತ್ತೆ, ಸಣ್ಣ ಪುಟ್ಟ ಇಶ್ಯೂಸ್ ವಿಚ್ ಲೈಕ್ ಫಾರ್ ಎಕ್ಸಾಂಪಲ್ ಹಿಮಾಲಯನಲ್ಲಿ ಸೈಡ್ ಸ್ಟ್ಯಾಂಡ್ ತುಂಬ ಬೆಂಡ್ ಆಗುತ್ತೆ, ಸ್ಕ್ರಾಂಬ್ಲರ್ 400X ಅಲ್ಲಿ ನಿಮಗೆ ಸೆಂಟರ್ ಸ್ಟ್ಯಾಂಡೇ ಇಲ್ಲ. ಸೊ ಆಲ್ ದಸ್ ಥಿಂಗ್ಸ್ ನೀವು ಕನ್ಸಿಡರ್ ಮಾಡಿಬಿಟ್ಟು ಯು ಶುಡ್ ಗೋ ಆ್ಯಂಡ್ ಬೈ ದ ಬೈಕ್. ಸೊ ನಾವು ಓಕೆ ಎಲ್ಲ ಕನ್ಸಿಡರ್ ಮಾಡಾಯಿತು, ನಾವು ಯು ಆರ್ ಡಿಸೈಡೆಡ್ ಟು ಬೈ ದ ಬೈಕ್. ಸೊ ನೆಕ್ಸ್ಟ್ ಏನು ಮಾಡ್ತೀರಾ ನೀವು, ಬೇಸಿಕಲಿ ಯು ಹ್ಯಾವ್ ಟು ಗೋ ಫಾರ್ ದ ಟೆಸ್ಟ್ ರೈಡ್ಸ್. ಸೊ ಟೆಸ್ಟ್ ರೈಡ್ಗೆ ಹೋಗಬೇಕಾಗುತ್ತೆ. ಆ್ಯಂಡ್ ಟೆಸ್ಟ್ ರೈಡಲ್ಲಿ ನೀವು ಫಸ್ಟ್ ಥಿಂಗ್ ನೋಟಿಸ್ ಮಾಡಬೇಕು, ಟೆಸ್ಟ್ ರೈಡಲ್ಲಿ ನಿಮಗೆ ಫಸ್ಟ್ ಟೈಮ್ ನೀವು ರೈಡ್ ಮಾಡಿದಾಗ ಇಫ್ ಯು ಲೈಕ್ ದ ಬೈಕ್ ಆರ್ ನಿಮ್ಗೆ ಇನಿಷಿಯಲ್ ಇಂಪ್ರೆಷನ್ ಚೆನ್ನಾಗಿದೆ ಅಂದರೆ ಇಟ್ ಮೀನ್ಸ್ ದಟ್ ನಿಮ್ಮ ಬೈಕ್ ಜೊತೆ ಕಂಪ್ಲೀಟ್ ಕನೆಕ್ಷನ್ ಆಗಿದೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮು ನೀವು ಡೆಫಿನೆಟ್ಲಿ ಬೈ ಮಾಡ್ಬೋದು. ಬಟ್ ಸ್ಟಿಲ್ ಇನ್ ಕೇಸ್ ನಿಮಗೆ ಆ ಬೈಕ್ ಇಷ್ಟ ಆಗಲಿಲ್ಲ ಡ್ಯೂರಿಂಗ್ ದ ಫಸ್ಟ್ ಟೆಸ್ಟ್ ಡ್ರೈವಲ್ಲಿ, ದೆನ್ ವಾಟ್ ಯು ನೀಡ್ ಟು ಡೂ ಈಸ್ ಡೂ ಮೋರ್ ಟೆಸ್ಟ್ ಡ್ರೈವ್. ಸೊ ಆರ್ ಈವನ್ ನೀವು ನಿಮಗೆ ಲೈಕ್ ಆದ್ರೂ ಟು ಮೇಕ್ ಡಬ್ಲಿ ಶೋರ್ ದಟ್ ಈ ಬೈಕ್ ಕರೆಕ್ಟ್ ಬೈಕಾ ಅಲ್ವಾ ಅಂತ ನೀವು 2 or 3 ಟೆಸ್ಟ್ ಡ್ರೈವ್ ಮಾಡಿ. ಆರ್ ಸಮ್ಟೈಮ್ಸ್ ನೀವು ಯು ಕ್ಯಾನ್ ಆಲ್ಸೋ ರೆಂಟ್ ದ ಬೈಕ್. ದೀಸ್ ಡೇಸ್ ನಿಮಗೆ ರೆಂಟ್, ಎಸ್ಪೆಷಲಿ ಕರ್ನಾಟಕದಲ್ಲಿ ಇದ್ದೀರಾ ಅಂದರೆ ನೀವು ಆರಾಮಾಗಿ ರೆಂಟ್ ಮಾಡ್ಬೋದು. ನಿಮ್ಗೆ ಗೊತ್ತು ರಾಯಲ್ ಬ್ರದರ್ಸ್ ಅಂತ ಒಂದು ಆ್ಯಪ್ ಇದೆ, ವೇರ್ ಯು ಕ್ಯಾನ್, ಐ ಥಿಂಕ್ ಮೈಸೂರಲ್ಲಿದೆ, ಬೆಂಗಳೂರಲ್ಲಿದೆ, ಐ ಥಿಂಕ್ ಬೇರೆ ಸಿಟೀಸಲ್ಲಿ ಇದೆಯಾ ಗೊತ್ತಿಲ್ಲ, ಮೈಸೂರು ಆ್ಯಂಡ್ ಬೆಂಗಳೂರು ರಾಯಲ್ ಬ್ರದರ್ಸ್ ಇದೆ. ಸೊ ಅದನ್ನು ಆ್ಯಪ್ ಯೂಸ್ ಮಾಡಿಬಿಟ್ಟು, ಆ್ಯಂಡ್ ಮೇ ಬಿ ಅದರ್ ಸಿಟೀಸಲ್ಲಿ ಬೇರೆ ಯಾವುದೋ ಆ್ಯಪ್ ಇರುತ್ತೆ ವೇರ್ ಯು ಕ್ಯಾನ್ ರೆಂಟ್ ಅ ಬೈಕ್ ಫಾರ್ ಅ ಡೇ, ಲೈಕ್ 1000-2000 ಆಗುತ್ತೆ ನಿಮಗೆ. ಐ ಥಿಂಕ್ ಕಾಸ್ಟ್ಲಿ ಬೈಕ್ಸ್ ಮೇಲೆ. ಇನ್ ಕೇಸ್ ಅದು ಲಾಂಚ್ ಆಗಿ ಒಂದು 3-4 ಮಂತ್ಸ್ ಆಗಿದೆ ಅಂದರೆ ಯೂಸಲಿ ಅವೈಲೇಬಲ್ ಇರುತ್ತೆ ರಾಯಲ್ ಬ್ರದರ್ಸಲ್ಲಿ. ಸೊ ಅದನ್ನು ನೀವು ರೆಂಟ್ ಮಾಡಿ ಒಂದು ಫುಲ್ ಟೈಮ್ ಸ್ಪೆಂಡ್ ಮಾಡಿ ಬೈಕ್ ತದೆ, ಅವಾಗ ನಿಮಗೆ ಮೇ ಬಿ ಇಷ್ಟ ಆದರೆ ದೆನ್ ಯು ಶುಡ್ ಗೋ ಆ್ಯಂಡ್ ಬೈ ದ ಬೈಕ್. ಬಟ್ ಅದೆಲ್ಲ ಮಾಡಿನೂ ನಿಮಗೆ ಆ ಬೈಕ್ ಲೈಕ್ ಆಗ್ತಾ ಇಲ್ಲ ಅಂದರೆ ಐ ಥಿಂಕ್ ಇಟ್ ಈಸ್ ನಾಟ್ ಯುವರ್ ಟೈಪ್ ಆಫ್ ಬೈಕ್. ಆರ್ ಯು ಹ್ಯಾವ್ ಟು ಥಿಂಕ್ ಅಗೇನ್ ವೆದರ್ ನಿಮ್ಮದು ಇನಿಷಿಯಲ್ ನೀವು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಿಮ್ಮದು ರಿಕ್ವೈರ್ಮೆಂಟ್ಸು, ಅದ್ರ ಬಗ್ಗೆ ಬರ್ತೀನಿ ನಾನು ಸೆಕೆಂಡ್ ಪಾಯಿಂಟಲ್ಲಿ. ರಿಕ್ವೈರ್ಮೆಂಟ್ಸ್ ಬಗ್ಗೆ ಯಾವ ಥರ ನೀವು ಡಿಸೈಡ್ ಮಾಡಬೇಕಂತ, ಆ ರಿಕ್ವೈರ್ಮೆಂಟ್ ರಾಂಗ್ ಇದೆ. ಸೊ ಏನಿದು ರಿಕ್ವೈರ್ಮೆಂಟ್ ಅಂತ ನೀವು ಕೇಳ್ಬೋದು ವೈಲ್ ಬೈಯಿಂಗ್ ಅ ಬೈಕ್. ಆ್ಯಂಡ್ ಬ್ರ್ಯಾಂಡ್ ಏನಕ್ಕೆ ಪಿಕ್ಚರಲ್ಲಿ ಬರುತ್ತೆ. ಸೊ ಇಷ್ಟು ನಾನು ಡಿಸ್ಕಷನಲ್ಲಿ ಬ್ರ್ಯಾಂಡ್ ಬಗ್ಗೆ ಮಾತಾಡಿಲ್ಲ. ನಾನು ಬ್ರ್ಯಾಂಡ್ ಬಗ್ಗೆ ಓನ್ಲಿ ಥಿಂಗ್ ನಾನು ಹೇಳಿದ್ದು ಬ್ರ್ಯಾಂಡ್ ಯಾವಾಗ ಬೈಕ್ ಲಾಂಚ್ ಮಾಡುತ್ತೆ. ಬಟ್ ನಾವು ಐ ವಿಲ್ ಕಮ್ ಬ್ಯಾಕ್ ಟು ದ ಬ್ರ್ಯಾಂಡ್, ಎಲ್ಲಿ ಬ್ರ್ಯಾಂಡ್ ಪಿಕ್ಚರ್ ಬರುತ್ತೆ ಅಂತ ಹೇಳ್ತೀನಿ. ಯೂಶಲಿ ಎನಿಬಡಿ ಲೈಕ್ ಅ ಸೇನ್ ಪರ್ಸನ್ ಆರ್ ಪ್ರಾಕ್ಟಿಕಲ್ ಬೈಯರ್ ಜನರಲಿ ಯಾವ ಥರ ಬೈ ಮಾಡೋದಂದರೆ ಅವ್ನು ಫಸ್ಟ್ ಒಂದು ರಿಕ್ವೈರ್ಮೆಂಟ್ಸ್ನ ಸೆಟ್ ಮಾಡ್ತಾನೆ. ಇಟ್ ಡಿಪೆಂಡ್ಸ್, ಲೈಕ್ ನೀವು ಲೈಕ್ ಫಸ್ಟ್ ಟೈಮ್ ಬೈಯರ್ ಆಗಿದೆ, ನಿಮ್ಮದು ರಿಕ್ವೈರ್ಮೆಂಟ್ಸ್ ತುಂಬಾ ವೇಗ್ ಆಗಿರುತ್ತೆ, ಲೈಕ್ ಸಿಟಿ, ಆಫ್ ರೋಡು, ಟೂರಿಂಗ್ ಅಂತ ಆ ಥರ ಇರುತ್ತೆ. ಇಫ್ ಯು ಆರ್ ಲೈಕ್ ವೆರಿ ಎಕ್ಸ್ಪೀರಿಯನ್ಸ್ ರೈಡರ್, ಯು ನೋ ನಿಮಗೆ ಸಿಟಿನೇ ಬೇಕು, ಇಲ್ಲ ಆಫ್ ರೋಡಿಂಗೇ ಬೇಕು, ಇಲ್ಲ ಟೂರಿಂಗೇ ಬೇಕಂತ ಗೊತ್ತು. ಬಟ್ ನಿಮಗೆ ಅದರಲ್ಲಿ ಯಾವುದೋ ಸಸ್ಪೆನ್ಷನ್ ಸೆಟಪ್ ಹಿಂಗಿರಬೇಕು, ನಿಮಗೆ ರೈಡಿಂಗ್ ಕಂಫರ್ಟ್ ಹಿಂಗಿರಬೇಕು, ಸೀಟ್ ಆ ಥರ ಇರಬೇಕು, ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ನ ನೀವು ಜಾಸ್ತಿ ಕನ್ಸಿಡರ್ ಮಾಡ್ತೀರಾ. ಸೊ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಯುವರ್ ರಿಕ್ವೈರ್ಮೆಂಟ್ಸ್ ವಿಲ್ ಚೇಂಜು. ಬಟ್ ವಾಟ್ ಎವರ್ ಯುವರ್ ರಿಕ್ವೈರ್ಮೆಂಟ್ ಇಸ್, ಇಲ್ಲಿ ನಾನು ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಕನ್ಸಿಡರ್ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಇದ್ದೀನಿ. ಸೊ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ ಯು ಆರ್ ಪ್ಲಾನಿಂಗ್ ಟು ಬೈ ಅನ್ ಆಫ್ ರೋಡರ್. ಸೊ ಆಫ್ ರೋಡರ್ ನಿಮಗೆ ಇನ್ ಮಾಸ್ ಮಾರ್ಕೆಟ್ ಬೈಕ್ಸು ನಿಮಗೆ ಬೈ ಮಾಡಬೇಕಾದ್ರೆ ಇಫ್ ಯು ಸರ್ಚ್ ಅರೌಂಡ್ ಗೂಗಲು ಆ್ಯಂಡ್ ಯು ಆರ್ ಸ್ಮಾರ್ಟ್ ಇನಫ್ ಟು ಅಂಡರ್ಸ್ಟ್ಯಾಂಡು, ದೆನ್ ಯು ವಿಲ್ ಫೈಂಡ್ ಔಟ್ ದಟ್ ಎಕ್ಸ್ಪಲ್ಸ್ ಇಸ್ ದ ಬೆಸ್ಟ್ ಆಪ್ಷನ್. ಅದರಲ್ಲಿ ಏನು ಡೌಟೇ ಇಲ್ಲ ನನ್ನ ಪ್ರಕಾರ. ಹೀರೋದು ಎಕ್ಸ್ಪಲ್ಸ್ ಒಂದು ಬೆಸ್ಟ್ ಆಪ್ಷನ್ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ಅನ್ ಆಫ್ ರೋಡರ್ ವಿಚ್ ಯು ವಾಂಟ್ ಟು ಲೈಕ್ ಎಕ್ಸ್ಪ್ಲೋರ್ ದ ಟೆರಿಟರೀಸ್ ಆ್ಯಂಡ್ ಎವ್ರಿಥಿಂಗ್. ದಟ್ ಈಸ್ ಕಮ್ಸ್ ಇನ್ ಅ ಫಸ್ಟ್ ಮೈಂಡ್. ಅದು ಆಬ್ವಿಯಸ್ಲಿ ನೋಡ್ತೀರಾ ನೀವು ಯೂಟ್ಯೂಬು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋದು. ಸೊ ನಿಮ್ಮದು ಪಾಯಿಂಟ್ ಇರೋದು ದಟ್ ಐ ವಾಂಟ್ ಟು ಗೆಟ್ ಅ ಬೈಕ್ ವಿಚ್ ಐ ಕ್ಯಾನ್ ಎಕ್ಸ್ಪ್ಲೋರ್ ವಿತ್. ಸೊ ಆಬ್ವಿಯಸ್ಲಿ ಒಂದು ಆಫ್ ರೋಡರ್ ಬೇಕು ನಿಮಗೆ. ಸೊ ಆಫ್ ರೋಡರಲ್ಲಿ ಎಕ್ಸ್ಪಲ್ಸ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ಇವಾಗ ನಿಮ್ಮದು ಏನು ರಿಕ್ವೈರ್ಮೆಂಟ್ ಇತ್ತು ಅದೆಲ್ಲ ಸೂಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ 21-18 ವೀಲ್ ಕಾಂಬಿನೇಷನ್ ಇದೆ, ಸ್ಪೋಕ್ ವೀಲ್ ಇದೆ, ನಿಮಗೆ ಒಳ್ಳೆ ಸಸ್ಪೆನ್ಷನ್
ಸೆಟಪ್ ಇದೆ. ಸೊ ಆಲ್ ದ ಥಿಂಗ್ಸ್ ನಿಮಗೆ ಆ ಬೈಕಲ್ಲಿ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಬೈಕಲ್ಲಿ. ಸೊ ಎವ್ರಿಥಿಂಗ್ ಇದೆ ನಿಮಗೆ ಆ ಬೈಕಲ್ಲಿ. ಬಟ್ ವಾಟ್ ದ ಸೆಕೆಂಡ್ ಥಿಂಕಿಂಗ್ ಏನಾಗುತ್ತೆ ಗೊತ್ತಾ ನಿಮಗೆ, ವೆನ್ ಯು ಸ್ಟಾರ್ಟ್ ಲುಕಿಂಗ್ ಎಟ್ ದ ಯೂಟ್ಯೂಬ್ ವೀಡಿಯೋಸ್ ಆರ್ ನೀವೇ ಒಂಥರ ಲೈಕ್ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ವಾಟ್ ಯು ಫೈಂಡ್ ಔಟ್ ಇಸ್ ಇದರಲ್ಲಿ ಟ್ಯೂಬ್ ಟೈರ್ಸ್ ಇದೆ. ಸೊ ಟ್ಯೂಬ್ ಟೈರ್ ಒಂದು ಪೇನ್ ಆಗ್ಬೋದು ನಿಮಗೆ. ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಓಕೆ ನಾನು ಆಫ್ ರೋಡಿಂಗ್ ಮಾಡಬೇಕಾದ್ರೆ ಐ ನೀಡ್ ಟು ಟೂರ್ ಅರೌಂಡ್ ಅಲ್ವಾ, ಟ್ರಾವೆಲ್ ಮಾಡಬೇಕಲ್ವಾ. ಸೊ ಅದರಲ್ಲಿ ನಿಮಗೆ ಸಿಟ್ಟಿಂಗ್ ಕಂಫರ್ಟ್ ನಿಮಗೆ ಕಂಫರ್ಟೇಬಲ್ ಅನ್ಸಲ್ಲ. ಟ್ಯಾಂಕ್ ಕೆಪಾಸಿಟಿ ಟ್ಯಾಂಕ್ ಕೆಪಾಸಿಟಿ ಚೆನ್ನಾಗೇ ಇದೆ, ಬಟ್ ನಿಮಗೆ ಲೀಟರ್ ಲೆಕ್ಕದಲ್ಲಿ ನೋಡಿದ್ರೆ ನಿಮ್ಗೆ ಕಮ್ಮಿ ಅನಿಸುತ್ತೆ. ಪವರ್ ಅದರದ್ದು ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಆಲ್ ದೋಸ್ ಥಿಂಗ್ಸ್ ನೀವು ಕನ್ಸಿಡರ್ ಮಾಡಿದ್ರೆ ಯು ವಿಲ್ ಗೆಟ್ ಅಗೇನ್ ಕನ್ಫ್ಯೂಸ್. ಅಯ್ಯೋ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ನಾನು ಅಗೇನ್ ವೇರ್ ದ ಬ್ರ್ಯಾಂಡ್ ಕಮ್ಸ್ ಇನ್ ಟು ಪಿಕ್ಚರ್ ಇಸ್, ನೀವು ಹೀರೋ ಆ್ಯಸ್ ಅ ಬ್ರ್ಯಾಂಡ್ ನೋಡ್ತೀರಾ. ಹೌ ವಿಲ್ ಇಟ್ ಬಿ ಟು ಓನ್ ಹೀರೋ ಬ್ರ್ಯಾಂಡೆಡ್ ವೆಹಿಕಲ್ ಅಂತ ನೀವು ಯೋಚನೆ ಮಾಡ್ತೀರಾ. ಇಲ್ಲಿ ಯು ವಿಲ್ ಗೆಟ್ ಕಂಪ್ಲೀಟ್ಲಿ ರಾಂಗ್. ಬಟ್ ಸ್ಟಿಲ್ ಐ ವೋಂಟ್ ಸೇ ದಿಸ್ ಇಸ್ ಅ ರಾಂಗ್ ಡಿಸಿಷನ್ ಎಂಟೈರ್ಲಿ. ಬಟ್ ನೀವೇನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ, ನಾನು ಹೀರೋ ಬ್ರ್ಯಾಂಡ್ ಏನಕ್ಕೆ ತೊಗೊಳ್ಳಿ, ಹೀರೋ ಬ್ರ್ಯಾಂಡ್ ತೊಗೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ. ಹೀರೋ ಬ್ರ್ಯಾಂಡ್ ಲೋಕಲ್ ಬ್ರ್ಯಾಂಡು, ಅದು ಹೆಂಗಿರುತ್ತೋ, ಪಾರ್ಟ್ಸ್ಗೆಲ್ಲ ಹೆಂಗಿರುತ್ತೋ, ಅದನ್ನು ಆಲ್ ಶೋರೂಮ್ಗಳು ಹೆಂಗಿರುತ್ತೋ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಯೋಚನೆ ಮಾಡ್ತೀರಾ. ಸೊ ಇವಾಗ ನಿಮಗೆ ಓಕೆ ನನ್ನ ಹತ್ರ ಮೇ ಬಿ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ ನನ್ನ ಬಜೆಟ್ನ ಆ್ಯಂಡ್ ಗೋ ಫಾರ್ ಅ ಸ್ಲೈಟ್ಲಿ ಬೆಟರ್ ಬ್ರ್ಯಾಂಡ್ ಅಂತ ಯೋಚನೆ ಮಾಡ್ತೀರಾ. ದೆನ್ ಇಫ್ ಯು ಲುಕ್ ಫಾರ್ ಅದರ್ ಆಫ್ ರೋಡರ್ಸು, ನಿಮಗೆ ಎರಡು ಆಪ್ಷನ್ ಕಾಣುತ್ತೆ ನಿಮಗೆ. ಐ ಆಮ್ ಟಾಕಿಂಗ್ ಅಬೌಟ್ ಕರೆಂಟ್ ಮಾರ್ಕೆಟಲ್ಲಿ ನಿಮಗೆ ಎರಡು ಆಪ್ಷನ್ ಕಾಣುತ್ತೆ. ಒಂದು ಬಂದು ಹಿಮಾಲಯನ್ 450, ಅಬ್ವಿಯಸ್ಲಿ ನ್ಯೂ ಹಿಮಾಲಯನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಬಂದು ನಿಮಗೆ ಸ್ಕ್ರಾಂಬ್ಲರ್ 400X. ಎರಡೂ ಆಫ್ ರೋಡಿಂಗ್ ಎಬಿಲಿಟೀಸ್ ಇದೆ. ಸೊ ಎರಡು ನೀವು ಒಂದು ಆಬ್ವಿಯಸ್ಲಿ ಆ್ಯಸ್ ಅ ಬ್ರ್ಯಾಂಡು ನೋಡ್ತೀರಾ ನೀವು. ಇಲ್ಲಿ ಬ್ರ್ಯಾಂಡ್ ಬಗ್ಗೆ ನಾನು ಸೆಕೆಂಡ್ ಪಾರ್ಟಲ್ಲಿ ಹೇಳ್ತೀನಿ. ಬಟ್ ಫಸ್ಟ್ ಕೇಪಬಿಲಿಟಿ ಆಫ್ ದ ಬೈಕ್ ನೋಡ್ಬಿಡೋಣ, ಅದಾದಮೇಲೆ ಬ್ರ್ಯಾಂಡಿಂಗ್ ಬರೋಣ. ಸೊ ಕೇಪಬಿಲಿಟಿ ಆಫ್ ದ ಬೈಕ್ ಬಂದರೆ ನಿಮಗೆ ಏನು ನೋಡ್ತೀರಾ ಅಂದರೆ, ನಿಮಗೆ ಸ್ಕ್ರಾಂಬ್ಲರಲ್ಲಿ ನಿಮಗೆ ಫಸ್ಟ್ ಥಿಂಗ್ ಬಂದುಬಿಟ್ಟು ನಿಮಗೆ ದ ಬಿಗ್ಗೆಸ್ಟ್ ಪೇನ್ ಇದ್ದಿದ್ದು ನಿಮಗೆ ಟ್ಯೂಬ್ ಟೈರು. ಸೊ ಇದರಲ್ಲಿ ಟ್ಯೂಬ್ಲೆಸ್ ಟೈರ್ ಇದೆ ಆ್ಯಂಡ್ ಇದು ಆಫ್ ರೋಡಿಂಗು ಮಾಡುತ್ತೆ ಬಿಕಾಸ್ ಅದರಲ್ಲಿ ಆಫ್ ರೋಡ್ ABS ನೀವು ಸ್ವಿಚ್ ಆಫ್ ಮಾಡ್ಬೋದು, ಟ್ರಾಕ್ಷನ್ ಕಂಟ್ರೋಲ್ ಇದೆ, ಗ್ರೌಂಡ್ ಕ್ಲಿಯರೆನ್ಸು ಡೀಸೆಂಟ್ ಆಗಿದೆ. ಬಟ್ ನೀವು ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್ ಅಗೇನ್ ದಟ್ ಓಕೆ ಸೀಟು ಕಂಫರ್ಟೇಬಲ್ ಇದೆ, ರೈಡಿಂಗ್ ಪೊಸಿಷನು ಚೆನ್ನಾಗಿದೆ, ಬಟ್ ಐ ಕಾಂಟ್ ಡೂ ದ ಆಫ್ ರೋಡಿಂಗ್ ಲೈಕ್ ಅನ್ ಎಕ್ಸ್ಪಲ್ಸ್ ಥರ ನಂಗೆ ಆಫ್ ರೋಡಿಂಗ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಅದೊಂದು ಪ್ರಾಬ್ಲಮ್ ಅನಿಸುತ್ತೆ. ಇನ್ನೊಂದು ನಿಮಗೆ ಇದರಲ್ಲೂ ನಿಮಗೆ 13 ಲೀಟರ್ ಟ್ಯಾಂಕ್ ಇದೆ ಆ್ಯಂಡ್ ಮೈಲೇಜ್ ತುಂಬ ಕಮ್ಮಿ ಇದೆ. ಸೊ ಅಗೇನ್ ದಟ್ ವಿಲ್ ಫೀಲ್ ಓಕೆ ಟೂರ್ ಮಾಡೋಕ್ಕಾಗಲ್ಲ, ನಾನು ಲಾಂಗ್ ಟೂರ್ ಮಾಡೋಕ್ಕಾಗಲ್ಲ. ಹಿಯರ್ ಆ್ಯಕ್ಚುಲಿ ಏನಾಗ್ತಾ ಇದೆ ಅಂದರೆ, ನೀವು ದ ಪ್ರೈಮರಿ ಏನು ನಿಮ್ಮದು ರೀಸನ್ ಇತ್ತು ಟು ಬೈ ದ ಬೈಕ್, ಅದನ್ನು ನೀವು ಮರೆತುಬಿಟ್ಟು ಸೆಕೆಂಡರಿ ರೀಸನ್ಸ್ಗೆ ಬರ್ತಾ ಇದ್ದೀರಾ. ಎಸ್, ನೀವು ಸೆಕೆಂಡ್ ಪಾಯಿಂಟಲ್ಲಿ ನೀವು ಸೆಕೆಂಡರಿ ರೀಸನ್ಸ್ನ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ, ವಿಚ್ ಇಸ್ ನಾಟ್ ರಾಂಗ್. ಸೊ ನೀವು ಅದು ನಿಮ್ಮದೇನು ತಪ್ಪಿಲ್ಲ, ಬಟ್ ಇಟ್ ಈಸ್ ಅ ಕನ್ಸಿಡರೇಷನ್ ನೀವು ಮಾಡ್ತಾ ಇದ್ದಾರೆ. ನನಗೆ ಆಫ್ ರೋಡಿಂಗ್ ಮಾಡಬಾರ್ದು, ಬೇರೆ ಆಸ್ಪೆಕ್ಟಲ್ಲೂ ನನಗೆ ಅದು ಫುಲ್ಫಿಲ್ ಮಾಡಬೇಕಂತ. ಅಲ್ಲಿ ನಿಮಗೆ ಸಮ್ವೇರ್ ಇದು ಲೋ ಅಂತ ಅನಿಸ್ತದೆ. ನೆಕ್ಸ್ಟ್ ನೀವು ಹಿಮಾಲಯನ್ಗೂ ಬರ್ತೀರಾ ನೀವು. ಸೊ ಹಿಮಾಲಯನ್ಗೂ ಬಂದಾಗ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಓಕೆ ಹಿಮಾಲಯನ್ ನಿಮಗೆ ಕೇಪಬಿಲಿಟಿ, ಆಫ್ ರೋಡಿಂಗ್ ಕೇಪಬಿಲಿಟಿ ಚೆನ್ನಾಗಿದೆ ಕಂಪೇರ್ ಟು ದ ಸ್ಕ್ರಾಂಬ್ಲರ್ 400X, ಬಟ್ ಇದು ಹೆವಿಯಾಗಿದೆ ಬೈಕು. ಸೊ ನಾನು ಆಫ್ ರೋಡಿಂಗ್ ಮಾಡಬೇಕಾದ್ರೆ ನನಗೆ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಇರುತ್ತೆ. ಇದು ಆಲ್ ದೋಸ್ ಥಿಂಗ್ಸ್ ನಿಮಗೆ ಟೂರಿಂಗ್ ಆಸ್ಪೆಕ್ಟಲ್ಲಿ ಕಂಪ್ಲೀಟ್ಲಿ ಕವರ್ ಆಗಿರುತ್ತೆ ಈ ಬೈಕು. ಆ್ಯಂಡ್ ಆಲ್ಸೋ ಟ್ಯೂಬ್ ಟೈರ್ ಇದೆ, ಸದ್ಯಕ್ಕಂತೂ ಟ್ಯೂಬ್ ಟೈರ್ ಇದೆ. ಬಟ್ ದರ್ ಈಸ್ ಅನ್ ಆಪ್ಷನ್ ಫಾರ್ ಅ ಟ್ಯೂಬ್ಲೆಸ್ ಸ್ಪೋಕ್ ರಿಮ್ ಇನ್ ಫ್ಯೂಚರ್ ಅಂತಲೂ ನಿಮಗೆ ಒಂದು ಓಕೆ ಹೋಪ್ ಇದೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಈ 3 ಬೈಕಲ್ಲಿ ಯಾವ್ದು ಬೈ ಮಾಡಲಿ ಅಂತ. ಸೊ ವಾಟ್ ಎವರ್ ಮೈಟ್ ಬಿ ಯುವರ್ ಡಿಸಿಷನ್ ಈ 3 ಬೈಕಲ್ಲಿ, ಐ ವುಡ್ ಸೇ ಯು ಎಂಡ್ ಅಪ್ ಬೈಯಿಂಗ್ ನಾಟ್ ದ ವರ್ಸ್ಟ್ ಬೈಕ್ ಅಂತ ಹೇಳ್ತೀನಿ. ಬಿಕಾಸ್ ಸಮ್ವೇರ್ ಡೌನ್ ದ ಲೈನ್ ಈ 3 ಬೈಕು ನಿಮ್ಮದು ಆ್ಯಕ್ಚುಯಲ್ ರಿಕ್ವೈರ್ಮೆಂಟ್ ಆಫ್ ದ ಆಫ್ ರೋಡಿಂಗ್ನ ಫುಲ್ಫಿಲ್ ಮಾಡುತ್ತೆ. ಬಟ್ ಯು ಹ್ಯಾವ್ ಟು ಲಿವ್ ವಿತ್ ಅ ಕಾಂಪ್ರಮೈಸ್ ಇಫ್ ಯು ಹ್ಯಾವ್ ಬಾಟ್ ದ ಅದರ್ ಟು. ದ ಫಸ್ಟ್ ಬೈಕ್ ಆ್ಯಕ್ಚುಲಿ ವಿಲ್ ಫುಲ್ಫಿಲ್ ಯೋರ್ ರಿಕ್ವೈರ್ಮೆಂಟ್, ನಿಮ್ದು ಆಫ್ ರೋಡಿಂಗ್ ರಿಕ್ವೈರ್ಮೆಂಟ್ನ ಕಂಪ್ಲೀಟ್ಲಿ ಫುಲ್ಫಿಲ್ ಮಾಡುತ್ತೆ. ಬಟ್ ಯು ಲುಕ್ ಆಟ್ ದ ಬ್ರ್ಯಾಂಡ್. ಆ್ಯಕ್ಚುಲಿ ನೀವು ಬ್ರ್ಯಾಂಡ್ನ ನೋಡಿದ್ರಿ, ನೀವು ಅದರದ್ದು ನೆಗೆಟಿವ್ಸ್ ನೋಡಿದ್ವಿ, ಬಿಕಾಸ್ ಆಫ್ ದಟ್ ನೀವು ಬೇರೆ ಕೇಪಬಿಲಿಟೀಸ್ನ ಫುಲ್ಫಿಲ್ ಮಾಡೋಕ್ಕೆ ನೋಡಿದ್ವಿ. ಆ್ಯಂಡ್ ಮೇ ಬಿ ಐ ವುಡ್ ನಾಟ್ ಸೇ ನೀವು ಅದನ್ನು ಈ ಹಿಮಾಲಯನ್ ಆರ್ ಸ್ಕ್ರಾಂಬ್ಲರ್ ತೊಗೊಂಡ್ರು ತಪ್ಪೇನಿರಲ್ಲ. ಬಟ್ ಐ ವುಡ್ ಸೇ ನಿಮಗೆ ಒಂದು ಆ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಇಫ್ ಯು ಹ್ಯಾಡ್ ಬಾಟ್ ದ ಎಕ್ಸ್ಪಲ್ಸ್ ಇನ್ ಟರ್ಮ್ಸ್ ಆಫ್ ಆಫ್ ರೋಡಿಂಗ್. ಆಫ್ ರೋಡಿಂಗಲ್ಲಿ ನೀವು 100% ಹ್ಯಾಪಿ ಇರ್ತೀರಾ, ಬಟ್ ಬೇರೆ ವಿಚಾರದಲ್ಲಿ ಅನ್ಹ್ಯಾಪಿ ಇರ್ತೀರ. ಸೊ ನಿಮಗೆ ಅದು ಮಾಡೋಕ್ಕಾಗಲ್ಲ, ಅವ್ರು ನಿಮಗೆ ಬ್ರ್ಯಾಂಡ್ ಜೊತೆ ಅಸೋಸಿಯೇಟ್ ಮಾಡೋಕ್ಕಾಗಲ್ಲ ಅಂದರೆ ಇಟ್ಸ್ ಓಕೆ. ಫಾರ್ ಎಕ್ಸಾಂಪಲ್ ಇಲ್ಲೂ ಏನಾಗ್ಬಿಡುತ್ತೆ ಅಂದರೆ, ನೀವು ಸ್ಕ್ರಾಂಬ್ಲರ್ ಮತ್ತು ಹಿಮಾಲಯನ್ನ ಕನ್ಸಿಡರ್ ಮಾಡ್ತೀರಾ, ಬಟ್ ನಿಮಗೆ ಯಾವುದೋ ಒಂದು ಬ್ರ್ಯಾಂಡ್ ಬಗ್ಗೆ ಜಾಸ್ತಿ ಏನೋ ಲೈಕ್ ವಾಟ್ ಎವರ್ ನೀವು ಏನೋ ರಿಸರ್ಚ್ ಪ್ರಕಾರ ನಿಮಗೆ ಅದು ಜಾಸ್ತಿ ಇಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಟ್ರಯಾಂಪು ಮೋರ್ ರಿಲಯಬಲ್ ಅಂತ ಅನಿಸುತ್ತೆ, ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ, ಏನು ಇಶ್ಯೂಸ್ ಬಂದಿಲ್ಲ, ಅದಕ್ಕೆ ಅದನ್ನು ತೊಗೊಳೋಣ ಅಂತ ನೀವು ಆ ಬ್ರ್ಯಾಂಡ್ ಬೇಸ್ಡ್ ಆನ್ ದ ಬ್ರ್ಯಾಂಡ್ ನೀವು ಟ್ರಯಾಂಪ್ ಸ್ಕ್ರಾಂಬ್ಲರ್ ತೊಗೋಬೋದು. ಆರ್ ಬೇಸಿಕಲಿ ಹಿಮಾಲಯನ ಏನಕ್ಕೆ ತೊಗೋಬೋದು ಅಂದರೆ, ಹಿಮಾಲಯನ್ ಸರ್ವಿಸ್ ಸೆಂಟರ್ ಅಕ್ರಾಸ್ ಇಂಡಿಯಾ ಇದೆ. ಸೊ ನಾನು ಆಫ್ ರೋಡಿಂಗ್ ಮಾಡಬೇಕಾದ್ರೆ ಏನೋ ಪ್ರಾಬ್ಲಮ್ ಆಗಿಬಿಟ್ರೆ ನನಗೆ ಸರ್ವಿಸ್ ಸೆಂಟರ್ದು ಇಶ್ಯೂ ಇರಲ್ಲ, ಸಂಬಡಿ ವಿಲ್ ಪಿಕ್ ಮೈ ವೆಹಿಕಲ್ ಅಂತ ಆಗುತ್ತೆ. ಆ್ಯಂಡ್ ಆಲ್ಸೋ ಪಾರ್ಟ್ಸ್ ಅವೈಲಬಿಲಿಟಿ ಅವ್ರದ್ದು ಕಂಪೇರ್ ಟು ಸ್ಕ್ರಾಂಬ್ಲರ್ 400X ಮೈಟ್ ಬಿ ಬೆಟರ್ ಬಿಕಾಸ್ ಅಷ್ಟೊಂದು ಶೋರೂಮ್ಸ್ ಇದೆ ಆ್ಯಂಡ್ ಪಾರ್ಟ್ಸು ಜಾಸ್ತಿ ಇರುತ್ತೆ. ಸೊ ಇದು ಆಬ್ವಿಯಸ್ಲಿ ಇಟ್ಸ್ ಹೇಳ್ದೆ ಅಲ್ವಾ, ಆ ಕಡೆನೂ ಹೋಗ್ಬೋದು ಈ ಕಡೆ ಹೋಗ್ಬೋದು, ಇಟ್ಸ್ ಅಪ್ ಟು ಯುವರ್ ಡಿಸಿಷನ್. ಬಟ್ ನಾನು ಸಾಕಷ್ಟು ಜನ ಐನೋ ಈ 3 ಬೈಕ್ ತೊಗೊಂಡ್ರು ನಂಗೆ ಏನೂ ಪ್ರಾಬ್ಲಮ್ ಇಲ್ಲ. ಎಂಡ್ ಆಫ್ ದ ಡೇ ನಿಮ್ಮದು ವಾಟ್ ಎವರ್ ಪರ್ಪಸ್ ಯು ಬಾಟ್ ದಿಸ್ ಬೈಕ್ ಯು ವಿಲ್ ಬಿ ಫುಲ್ಫಿಲ್ಡ್. ಬಟ್ ಲಾಟ್ ಆಫ್ ಪೀಪಲ್ ಆ್ಯಕ್ಚುಲಿ ನಾನು ನೋಟಿಸ್ ಮಾಡಿದ್ದೀನಿ ಮೈಟ್ ಎಂಡ್ ಅಪ್ ಬೈಯಿಂಗ್ ದ ಗೊರಿಲ್ಲಾ 450. ಐ ಮೀನ್ ಐ ನೋ ಇನ್ನೂ ಲಾಂಚ್ ಆಗಿಲ್ಲ, ಬಟ್ ಹೆಂಗೆ ಅಂದರೆ ನಾನು ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಇಸ್ ದೇ ಸ್ಟಾರ್ಟೆಡ್ ಟು ಲುಕ್ ಫಾರ್ ಅನ್ ಆಫ್ ರೋಡರ್ ಬಟ್ ದೇ ಎಂಡ್ ಅಪ್ ಬೈಯಿಂಗ್ ಅ ರೋಡ್ಸ್ಟರ್. ಸೊ ಇದು ಸಾಕಷ್ಟು ಚೆನ್ನಾಗುತ್ತೆ ಬಿಕಾಸ್ ಅವ್ರು ಯಾವುದೋ ಒಂದು ಪಾಯಿಂಟಲ್ಲಿ ಸ್ಟಿಕ್ ಮಾಡಿಬಿಡ್ತಾರೆ. ಲೈಕ್
ಫಾರ್ ಎಕ್ಸಾಂಪಲ್ ಈ ಥರ ಪ್ರಾಬ್ಲಮ್ಸ್ ಏನಕ್ಕಾಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಅವ್ರಿಗೆ ಒಂದು ಬೈಕ್ ಬಗ್ಗೆ ಇನಿಷಿಯಲ್ ಇಂಪ್ರೆಷನ್ ತುಂಬ ಚೆನ್ನಾಗಿ ಅನ್ಸ್ಬಿಡುತ್ತೆ. ಆ್ಯಂಡ್ ಮೇ ಬಿ ಅದರದ್ದು ಪ್ರೈಸಿಂಗ್ನು ಅಟ್ರಾಕ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನನಗೆ ಹಾಂಡಾ ಹೈನೆಸ್ ಬೈಕ್. ಫಾರ್ ಎಕ್ಸಾಂಪಲ್ ಯು ಆರ್ ಪ್ಲಾನಿಂಗ್ ಟು ಬೈ ಅ ರಿಲಯಬಲ್ ಬೈಕ್ ವಿಚ್ ಇಸ್ ಕ್ಲಾಸಿಕ್ ಬೈಕ್ ಅಂತ ಅನ್ಕೊಡಿ. ಬಟ್ ನೀವು ಎಂಡ್ ಅಪ್ ಬೈಂಗ್ ಹಂಟರ್ 350 ಬಿಕಾಸ್ ನಿಮಗೆ ಅದರ ಪ್ರೈಸ್ ಕಮ್ಮಿ ಇದೆ ಅಂತ ಅನಿಸ್ತು, ಅವ್ರ ಇನಿಷಿಯಲ್ ಇಂಪ್ರೆಷನ್ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ಇಫ್ ಯು ಹ್ಯಾಡ್ ಬಾಟ್ ದ ಹಾಂಡಾ ಹೈನೆಸ್ ನಿಮ್ದು ಆ್ಯಕ್ಚುಲ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರ್ತಿತ್ತು. ಬಟ್ ಅಗೇನ್ ಸಿ ಇದರಲ್ಲಿ ದೊಡ್ಡ ಕ್ರೈಮ್ ಥರ ಏನಿಲ್ಲ, ಇಟ್ಸ್ ಅನ್ ಇಮೋಷನಲ್ ಡಿಸಿಷನ್ ಎಂಡ್ ಆಫ್ ದ ಡೇ ಬೈಯಿಂಗ್ ಅ ಬೈಕ್. ಬಟ್ ಐ ಆಮ್ ಟೆಲಿಂಗ್ ಯು, ಇನ್ ಕೇಸ್ ನೀವು ಬೈ ಮಾಡಿಬಿಟ್ಟು ಬೇಜಾರಾಗುತ್ತೆ ಅಂದರೆ ದೆನ್ ಯು ಹ್ಯಾವ್ ಟು ಲೈಕ್ ಬ್ಲೇಮ್ ಯುವರ್ ಸೆಲ್ಫ್ ಅಂತ. ಬಿಕಾಸ್ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಬೈ ಮಾಡೋದೇನು ತಪ್ಪಿಲ್ಲ, ನೀವು ಅಂಡರ್ ಬೈ ಮಾಡೋದು ಖುಷಿಯಾಗೇ ಇರ್ತೀರಾ, ನಾನು ಖುಷಿಯಾಗೇ ಇದ್ದೀನಿ. ಬಟ್ ಇನ್ನೊಂದು ರೀಸನ್ ಏನಾಗುತ್ತೆ ಅಂದರೆ ನೀವು ಯು ವಿಲ್ ಸ್ಟಿಕ್ ಓನ್ಲಿ ಫಾರ್ ದ ಯು ವಿಲ್ ಆಲ್ವೇಸ್ ಲುಕ್ ಫಾರ್ ಓನ್ಲಿ ಒನ್ ಕ್ವಾಲಿಟಿ ಆ್ಯಂಡ್ ನಾಟ್ ಲುಕ್ ಫಾರ್ ಅದರ್ ಕ್ವಾಲಿಟೀಸ್. ಸಮ್ಟೈಮ್ಸ್ ಏನಾಗುತ್ತೆ, ನೀವು ಜಸ್ಟ್ ಒಂದು ಕ್ವಾಲಿಟಿ, ನೀವು ಕಂಪ್ಲೀಟ್ ಬೈಕ್ ಆ್ಯಕ್ಚುಲಿ ಯಾವ ಥರ ಫಂಕ್ಷನ್ ಆಗುತ್ತೆ ನೋಡಲ್ಲ, ಬಟ್ ಒಂದು ಕ್ವಾಲಿಟಿ. ನಾನು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಆ್ಯಕ್ಚುಲಿ ಈ ಕಂಪ್ಯಾರಿಸನ್ ನನಗೆ ತಲೆನೇ ಕೆಟ್ಟೋಗುತ್ತೆ, ಏನಕ್ಕೆ ಜನ ಈ ಥರ ಮಾಡ್ತಾರಂತ. ಸೊ ಈ ಕಂಪ್ಯಾರಿಸನ್ ಬಂದ್ಬಿಟ್ಟು ಇಂಟರ್ಸೆಪ್ಟರ್ 650 ವರ್ಸಸ್ ಡ್ಯೂಕ್ 390. ಎರಡೂ ಬೈಕು ಆ್ಯಕ್ಚುಲಿ ನನ್ನ ಒಪಿನಿಯನ್ಲಿ ಇಸ್ ಗುಡ್ ಇನ್ ದೇರ್ ಓನ್ ವೇಸ್. ನಿಮಗೆ ಇಂಟರ್ಸೆಪ್ಟರ್ 650 ಬಂದು ಒಂದು ಮಾಸ್ ಮಾರ್ಕೆಟ್ ಅಲ್ಲಿ ನಿಮಗೆ ಓನ್ಲಿ ಅವೈಲೇಬಲ್ ಟ್ವಿನ್ ಸಿಲಿಂಡರ್ ರೆಟ್ರೋ ರೋಡ್ಸ್ಟರು. ಸೊ ದ್ಯಾಟ್ ಈಸ್ ಲೈಕ್ ಅಮೇಝಿಂಗ್ ಥಿಂಗು. ಆ್ಯಂಡ್ ಡ್ಯೂಕ್ 390 ಬಂದ್ಬಿಟ್ಟು ಇಟ್ ಈಸ್ ದ ಬೆಸ್ಟ್ ನೇಕೆಡ್ ಬೈಕ್ ನಿಮಗೆ ಅವೈಲೇಬಲು, ಮೋಸ್ಟ್ ಪವರ್ಫುಲ್ ನೇಕೆಡ್ ಬೈಕ್ ಅವೈಲೇಬಲ್ ಇನ್ ದ ಸಿಂಗಲ್ ಸಿಲಿಂಡರ್. ಸೊ ಎರಡೂ ಅದರದ್ದು ಕಡೆಯಲ್ಲಿ ಬೆಸ್ಟ್ ಇದೆ. ಬಟ್ ಸ್ಟಿಲ್ ಜನ ಇದನ್ನು ಏನು ಕಂಪೇರ್ ಮಾಡ್ತಾರೆ, ಕೆಲವರು ನಾನು ನೋಟಿಸ್ ಮಾಡಿದ್ದೀನಿ, ಟಾಪ್ ಸ್ಪೀಡ್ ಹೋಗ್ಬೇಕು, ನನಗೆ ಫಾಸ್ಟ್ ಆಗೋವಂಥ ಬೈಕ್ ತೊಗೋಬೇಕು. ಸೊ ಅವ್ರಿಗೆ ಇನಿಷಿಯಲಿ ಯಾವುದೋ MT-50 ಯಾವುದೋ ಬೈಕ್ ತೊಗೊಂಡಿರ್ತಾರೆ. ಸೊ ನಂಗೆ ಇನ್ನೂ ಫಾಸ್ಟ್ ಆಗೋಗೋ ಬೈಕ್ ಬೇಕು ಅಂತ ಅನ್ಕೊಂಡ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಬಗ್ಗೆ ಏನು ಅಫಿಲಿಯೇಷನ್ ಇದ್ಬಿಟ್ಟು ಅವರು ಇಂಟರ್ಸೆಪ್ಟರ್ 650 ತೊಗೊಂಡ್ರೆ ಅವರು ಅಯ್ಯೋ ಇದೇನು ಇದು ಫಾಸ್ಟ್ ಆಗೋಗ್ತಿಲ್ಲ, ಇಷ್ಟೊಂದು ಸ್ಲೋ, ಇದು ಆಕ್ಸಲರೇಷನ್ ಕಮ್ಮಿ ಇದೆ. ಐ ಮೀನ್ ಐ ನೋ ಇಟ್ ಚೆನ್ನಾಗೇ ಇದೆ ಡೀಸೆಂಟ್ಲಿ, ಬಟ್ ಸ್ಟಿಲ್ ಅವರು ಒಂದು ಸ್ಪೋರ್ಟ್ಸ್ ಬೈಕ್ನ ಕಂಪೇರ್ ಮಾಡ್ತಾರೆ. ಲೈಟು, ಮೆನ್ಯೂರಬಲ್, ಬೆಂಡ್ ಮಾಡ್ಬೋದು, ಕಾರ್ನರಿಂಗ್ ಮಾಡ್ಬೋದು, ಆ ಥರ ಎಲ್ಲ ಇದ್ರಲ್ಲಿ ಮಾಡೋಕ್ಕೆ ಆಗಲ್ಲ. ಅಯ್ಯೋ ಇವ್ನು ಯಾವನಪ್ಪ ಇದು ಅಷ್ಟೊಂದು ಯಾವುದಾದ್ರು ನಾನು ವೀಡಿಯೋ ನೋಡ್ತಾ ಇದ್ದೆ ಫಾಸ್ಟಾಗಿ ಹೋಗ್ತಾ ಇದ್ರು, ಇಲ್ಲಿ ನೋಡಿದ್ರೆ ಈ ಥರ ಇದೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಏನಕ್ಕೆ ನೀವು ಒಂದೇ ಪಾಯಿಂಟಿಗೆ ನೋಡ್ತಾ ಇದ್ದೆ, ನನಗೆ ಒಂದು ಬೈಕು ಫಾಸ್ಟ್ ಬೈಕ್ ಹೋಗಬೇಕು, ಬಟ್ ಯು ಡಿಂಟ್ ಸಿ ದ ಕ್ಯಾಟಗರಿ. ಅದು ಒಂದು ಸ್ಪೋರ್ಟ್ಸ್ ನೇಕೆಡ್ ಬೈಕ್, ಇದು ಬಂದು ರೆಟ್ರೋ ರೋಡ್ಸ್ಟರ್, ಇದು ಅದನ್ನು ಟ್ವಿನ್ ಸಿಲಿಂಡರ್ ಇರುವಂಥ. ಸೊ ನೀವು ಅದನ್ನು ಕನ್ಸಿಡರ್ ಮಾಡ್ಬಿಟ್ಟು ಬೈ ಮಾಡಬೇಕು. ಇಫ್ ಯು ಡೋಂಟ್ ಕನ್ಸಿಡರ್ ದಟ್ ಯು ವಿಲ್ ಆಲ್ವೇಸ್ ಮೇಕ್ ದ ಮಿಸ್ಟೇಕ್. ಸೊ ಈ ಥರ ಮಿಸ್ಟೇಕ್ಸ್ ನೀವು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಆಬ್ವಿಯಸ್ಲಿ ನೀವು ಪರ್ಪಸ್ ನಾನು ಮರೆತುಬಿಟ್ಟು ಇಫ್ ಯು ಬೈ ದ ಬೈಕ್, ಆಲ್ರೆಡಿ ನಾನು ಫಸ್ಟ್ ಎಕ್ಸಾಂಪಲ್ ಹೇಳಿದ್ದೆ, ನಾನು ಆಫ್ ರೋಡರ್ ಅಂತ ನೀವು ಫಸ್ಟ್ ಕನ್ಸಿಡರ್ ಮಾಡಿಬಿಟ್ಟು ನೀವು ರೋಡ್ಸ್ಟರ್ ತೊಗೊಂಡ್ಬಿಟ್ರೆ ದೆನ್ ಅಗೇನ್ ಸಮ್ವೇರ್ ಡೌನ್ ದ ಲೈನ್. ಸೊ ನೀವು ಏನು ಇನಿಷಿಯಲ್ ಪರ್ಪಸ್ಗೋಸ್ಕರ ನೀವು ಬೈ ಮಾಡಬೇಕಂತ ಇದ್ರಿ, ಅದರಿಂದ ತುಂಬ ಡಿವಿಯೇಟ್ ಆಗಬಾರ್ದು ಯಾವತ್ತು ವೆನ್ ಯುವರ್ ಬೈ. ಈವನ್ ನೀವು ಬ್ರ್ಯಾಂಡ್ ಮಧ್ಯ ಸ್ವಿಚ್ ಆದರೆ ಏನೋ ಒಂದು ರೀಸನ್ಗೋಸ್ಕರ ನೀವು ಆ ಬ್ರ್ಯಾಂಡ್ ಬೆಟರ್ ಅಂತ ಅನಿಸ್ಬಿಟ್ಟು ನೀವು ಅದನ್ನು ಚೂಸ್ ಮಾಡ್ತೀವಿ ಒಂದು ಪರವಾಗಿಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ಯು ನೀಡ್ ಟು ಕನ್ಸಿಡರ್ ವೈಲ್ buying a bike. So there is no good brands, already ಹೇಳ್ತಾ ಇದ್ದೀನಿ, there is no good brands or bad brands. So every brand is known for something special. ಸೊ ಅದನ್ನು ಬೇಸ್ಡ್ ಆನ್ ನಿಮ್ಮದು ಇನಿಷಿಯಲ್ ರಿಕ್ವೈರ್ಮೆಂಟು, ನಿಮ್ಮದು ಬೈಕ್ ಫಸ್ಟ್ ಮ್ಯಾಚ್ ಆಗಬೇಕು. ಅದಾದಮೇಲೆ ಯು ಸ್ವಿಚ್ ವಿತ್ ಡಿಫ್ರೆಂಟ್ ಬ್ರ್ಯಾಂಡ್ಸಲ್ಲಿ ನೋಡಿ, ಆ್ಯಂಡ್ ದೆನ್ ಯು ಲುಕ್ ಫಾರ್ ದ ಬ್ರ್ಯಾಂಡ್. ಆ ಬ್ರ್ಯಾಂಡ್ ನಿಮಗೆ ವ್ಯಾಲ್ಯೂ ಕೊಡ್ತಾ ಇದೆಯಾ ಆ್ಯಸ್ ಪರ್ ನಿಮ್ಮ ರಿಕ್ವೈರ್ಮೆಂಟ್. ಸೊ ನಿಮ್ಗೆ ಏನು ರಿಕ್ವೈರ್ಮೆಂಟ್, ನಿಮಗೆ ಕ್ವಾಲಿಟಿ, ರಿಲಯಬಿಲಿಟಿ ಇಂಪಾರ್ಟೆಂಟಾ, ಆರ್ ಸರ್ವಿಸ್ ಸೆಂಟರ್ ಎಲ್ಲ ಕಡೆ ಅವೈಲೇಬಲ್ ಇಂಪಾರ್ಟೆಂಟಾ, ಆರ್ ನಿಮಗೆ ಸ್ಟೈಲಿಶ್ ಅಗ್ರೆಸಿವ್ ಬೈಕ್ಸ್ ಮಾಡೋದು ಇಂಪಾರ್ಟೆಂಟಾ, ವಿಚ್ ಎವರ್ ಬ್ರ್ಯಾಂಡ್. ನಾನು ಆಬ್ವಿಯಸ್ಲಿ 3 ಬ್ರ್ಯಾಂಡ್ ಮೆನ್ಷನ್ ಮಾಡಿ, ನಿಮ್ಗೆ ಗೊತ್ತು ಯಾವ ಬ್ರ್ಯಾಂಡು, ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಯಾವ ಬ್ರ್ಯಾಂಡ್ ಮೆನ್ಷನ್ ಮಾಡಿದ್ದೀನಿ ಅಂತ. ಸೊ ಅದನ್ನು ನೋಡಿಬಿಟ್ಟು ನೀವು ಬೇಸಿಕಲಿ ಬೈ ಮಾಡಿ ಬೈಕ್ನ. ಸೊ ನೆವರ್ ಲುಕ್ ಫಾರ್ ದ, ಆಲ್ರೆಡಿ ನಾನು ಫಸ್ಟ್ ಹೇಳಿದೆ, ನೆವರ್ ಲುಕ್ ಫಾರ್ ದ ಬ್ರ್ಯಾಂಡ್ ಫಸ್ಟ್, ಆಲ್ವೇಸ್ ಲುಕ್ ಫಾರ್ ದ ಬೈಕ್ ಫಸ್ಟ್ ವಿಚ್ ಸೂಟ್ಸ್ ಯುವರ್ ರಿಕ್ವೈರ್ಮೆಂಟ್ ಆ್ಯಂಡ್ ದೆನ್ ಗೋ ಫಾರ್ ದ ಬ್ರ್ಯಾಂಡ್. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.